ಕೆಪಿಎಸ್ಸಿ ಮುಖಾಂತರ ಆದಂತ ನೇಮಕ ಪ್ರಕ್ರಿಯೆ ಎಲ್ಲ ಅಕ್ರಮ ಆಗಿದೆ ಅಂತ ಸಿಐಡಿ ತನಿಖೆ ಆಗ್ತಾ ಇದೆ. ಈಗ ಕೆಪಿಎಸ್ಸಿ ವಿರುದ್ಧ ಮತ್ತೊಂದು ಆರೋಪ ಕೇಳಿಬಂದಿದೆ. ಕೆಎಸ್ ಮುಖ್ಯ ಸಂದರ್ಶನಕ್ಕೆ 1.5 ಕೋಟಿ ಲಂಚದ ಆಮಿಷ ಒಡ್ಡಲಾಗಿತ್ತು ಅನ್ನೋ ಆರೋಪ. ವಿದ್ಯಾರ್ಥಿ ಸಂಘಟನೆ ಅಕ್ಷದ ಕಾಂತಕುಮಾರಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಕೆಪಿಎಸ್ಸಿ ಸದಸ್ಯ ಮತ್ತು ಅಭ್ಯರ್ಥಿಗಳ ಮಧ್ಯೆ ಫೋನ್ ಸಂಭಾಷಣೆಯ ವೇಳೆ 1.5 ಕೋಟಿ ಕೊಟ್ರೆ ನೇಮಕಾತಿ ಆಗತ್ತೆ ಅಂತ ಆಫರ್ ಮಾಡಿದ್ರು ಒಬ್ರು ಕೆಪಿಎಸ್ಸಿ ಸದಸ್ಯರು. ಸಂದರ್ಶನದ ವೇಳೆ ಹಣ ತೆಗೆದುಕೊಂಡು ಜಾಸ್ತಿ ಅಂಕ ಕೊಟ್ಟಿದ್ದಾರೆ. ಈ ಕುರಿತು ವಿಧಾನಸೌಧ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇಬ್ಬರ ಸಂಭಾಷಣೆಯ ಧ್ವನಿ ಒಂದೇ ಅಂತ ಸಿಡಿಆರ್ನಲ್ಲಿ ಪತ್ತೆಯಾಗಿದೆ. ಜುಲೈ 3ನೇ ತಾರೀಕು ದೂರು ನೀಡಿತ್ತು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ. 1.5 ಕೋಟಿ ಲಂಚ ಕೇಳಿದ್ದಾರೆ. ಫೋನ್ ಸಂಭಾಷಣೆ ಇದಕ್ಕೆ ಸಂಬಂಧಿಸಿ ಪಶು ವೈದ್ಯರ ನೇಮಕ ಪ್ರಕ್ರಿಯೆಯಲ್ಲಿ ಗೋಲಮಾಲುಗಳಾಗಿದೆ. 80 ಲಕ್ಷ ರೂಪಾಯಿ ಲಂಚ ಕೇಳಿದ್ದಾರೆ. ಈ ಆರೋಪಕ್ಕೆ ಸಂಬಂಧಿಸಿದಂತೆ ಸಿಐಡಿ ತನಿಖೆ ನಡೀತಾ ಇದೆ. ಈಗ ಮತ್ತೊಂದು ಆರೋಪ, ಕೆಎಸ್ ಅಧಿಕಾರಿಗಳ ಸಂದರ್ಶನ ಸಂದರ್ಭದಲ್ಲಿ 1.5 ಕೋಟಿ ಲಂಚ ಕೇಳಿದ್ದಾರೆ ಕೆಪಿಎಸ್ಸಿಯ ಸದಸ್ಯರೊಬ್ಬರು. ಇದಕ್ಕೆ ಸಂಬಂಧಿಸಿದಂತೆಯೂ ಕೂಡ ವಿಧಾನಸೌಧ ಸ್ಟೇಷನ್ಗೆ ದೂರು ಕೊಡಲಾಗಿದೆ. ಕಾಂತಕುಮಾರ್ ಅವರು ದೂರು ಕೊಟ್ಟಿದ್ದಾರೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕೆಪಿಎಸ್ಸಿ ವಿರುದ್ಧ ಈಗ ಮತ್ತೊಂದು ದೂರು ದಾಖಲಾಗಿರುವಂಥದ್ದು. ಅದರಲ್ಲೂ ಕೂಡ ಕೆಎಸ್ ಮುಖ್ಯ ಪರೀಕ್ಷೆಯ ಮುಖ್ಯ ಸಂದರ್ಶನ ಏನಿದೆ ಅದರಲ್ಲಿ ಭಾಗವಹಿಸಿ ಪಾಸ್ ಮಾಡೋದಕ್ಕೆ ಸುಮಾರು ಅಭ್ಯರ್ಥಿಗಳಿಂದ ಮೆಂಬರ್ಗಳ ಜೊತೆ ಕನ್ವರ್ಸೇಷನ್ ಆಗಿರುವಂಥದ್ದು. 1.5 ಕೋಟಿ 25 ಅಂಕಗಳಿಗೆ 1.5 ಕೋಟಿ ಹಣದ ಕನ್ವರ್ಸೇಷನ್ ಆಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದರೂ ಕೂಡ ಇದುವರೆಗೂ FIR ಕೂಡ ದಾಖಲು ಮಾಡಿಲ್ಲ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಗಳ ಅಧ್ಯಕ್ಷರಾಗಿರುವಂಥ ಕಾಂತಕುಮಾರ್ ಅವರೇ ದೂರನ್ನು ಸಲ್ಲಿಸಿರುವಂಥದ್ದು. ಈಗ ನಮ್ಮ ಜೊತೆಗೆ ಅವರೇ ಇದ್ದಾರೆ, ಬನ್ನಿ ಕೇಳೋಣ. ಸರ್, ನಾನು ಇವಾಗ ಟೋಟಲ್ 3 ಜನ ಕ್ಯಾಂಡಿಡೇಟ್ ಮೇಲೆ FIR ಮಾಡಿರೋಂಥದ್ದು. ಇಬ್ಬರು KPSC ಮೆಂಬರ್ಸು, ಒಂದು ಭೋಜ್ಯ ನಾಯಕ್ಕು ಮತ್ತು ಅನೂಪ್ ಅಂತ ಕ್ಯಾಂಡಿಡೇಟು ಇಂಟರ್ವ್ಯೂ ಕ್ಯಾಂಡಿಡೇಟು, ಮತ್ತು ಇನ್ನೊಂದು ಶಾಂತ ಹೊಸ್ಮನಿ ಮತ್ತು ಮಮಿತಾ ಅನ್ನೋ ಕ್ಯಾಂಡಿಡೇಟು. ಶಾಂತ ಹೊಸ್ಮನಿ ಪ್ಯಾನಲ್ಗೆ ಸೇಮ್ ಅಂದರೆ ಇಂಟರ್ವ್ಯೂ ಪ್ಯಾನಲ್ ಇರೋಂಥವ್ರು, ಮಮಿತಾ ಸೇಮ್ ಅದೇ ಪ್ಯಾನಲ್ಗೆ ಇವರು ಇಂಟರ್ವ್ಯೂ ಅಟೆಂಡ್ ಆಗಿದ್ದಾರೆ. ಸುಮಾರು 70 ರಿಂದ 80 ಲಕ್ಷ ದುಡ್ಡು ಕೊಟ್ಟು ಇಂಟರ್ವ್ಯೂ ಮಾರ್ಕ್ಸ್ ಹಾಕ್ಸ್ಕೊಂಡು ಇವ್ರು ಫೈನಲ್ ಲಿಸ್ಟಿಗೆ ಬರಬೇಕಂತ ಹೇಳ್ಬಿಟ್ಟು ಇಷ್ಟೆಲ್ಲ ವ್ಯವಹಾರಗಳು ನಡೆದಿದ್ದಾವೆ. ನಾನು ಈ ಒಂದು ಫೋನ್ ನಂಬರ್ ಅಂದರೆ ಶಾಂತ ಹೊಸ್ಮನಿ ಮತ್ತು ಮಮಿತಾದು ಫೋನ್ ನಂಬರ್ ಕೊಟ್ಟು ಇವರಿಗೆ ಫಸ್ಟ್ FIR ಮಾಡಿ ಅಂತ ಜುಲೈ 3ನೇ ತಾರೀಕು ಕೊಟ್ಟಿದ್ವಿ. ಆದರೆ ಅವರು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿದ್ರು. ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿ ಸುಮಾರು ಇವತ್ತಿಗೆ 33 ಡೇಸ್ ಆಗ್ತಾಯಿದೆ, 33 ಡೇಸ್ ಆಗ್ತಿದೆ. ಇಲ್ಲಿವರೆಗೂ ಈಗ ಮೆಂಬರ್ ಶಾಂತ ಹೊಸ್ಮನಿ ಮೆಂಬರ್ ಮತ್ತು ಮಮಿತಾದು ಮ್ಯೂಚುವಲ್ ಕಾಂಟ್ಯಾಕ್ಟ್ ಅಂದರೆ ಫೋನ್ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅದು ಒಂದು CDRಲ್ಲಿ ಕನ್ಫರ್ಮೇಷನ್ ಆಗಿದೆ. ಇದನ್ನು FIR ದಾಖಲೆ ಮಾಡಿ ಅಂತಂದರೆ ಈಗ ಒಂದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಹಾಕಬೇಕು. ಅದನ್ನು ಮತ್ತು ಪ್ರಾಸಿಕ್ಯೂಷನ್ ಪರ್ಮಿಷನ್ ಬೇಕಂದರೆ ಗವರ್ನರ್ ಪರ್ಮಿಷನ್ಸ್ ಬೇಕು KPSC ಅಂತ ಹೇಳ್ತಿದ್ದಾರೆ. ಮತ್ತು ನಾನೇನು ಹೇಳ್ತೀನಿ ಅಂದರೆ ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಆ್ಯಕ್ಟ್ ಅದರ ಸೆಕ್ಷನ್ 10 ಪ್ರಕಾರ ಅವರಿಗೆ ಅದನ್ನು ಹಾಕಿ FIR ಮಾಡಿಕೊಂಡು ಅವ್ರನ್ನ ಈ ಕೂಡಲೇ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸೋ ಅಂತ ಕೆಲಸ ಆಗಬೇಕು. ಯಾಕೆ ಅಂತಂದರೆ ಇದು 10 ಇಯರ್ಸ್ ಜೈಲು ಮತ್ತು 10 crores ಪೆನಾಲ್ಟಿ ಇದೆ. ಯಾವುದಂದರೆ ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಆ್ಯಕ್ಟ್ ಪ್ರಕಾರ. ಆದರೆ ಇದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಇದ್ರ ಪ್ರಕಾರ ಬರೀ ಲೆಸ್ ದೆನ್ 3 to 7 ಇಯರ್ಸ್ ಇದೆ. ಇದರಲ್ಲಿ ಈಸಿಯಾಗಿ ಬೇಲ್ ಸಿಗುತ್ತೆ. ನನಗೇನು ಈ ಒಂದು ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಆ್ಯಕ್ಟ್ ಹಾಕಿ ಇವರಿಗೆ ಬೇಲೇ ಸಿಗಬಾರ್ದು. ನಾನ್ ಬೇಲಬಲ್ಲು ಇವರಿಗೆ ಪರ್ಮನೆಂಟ್ ಅಂದರೆ ಮಿನಿಮಮ್ 10 ಇಯರ್ಸ್ ಜೈಲು. ಇವರಿಗೆ ಗಲ್ಲಿಗೇರಿಸಿದ್ರು ಏನು ಪಾಪ ಬರಲ್ಲ ಸರ್. ಯಾಕೆ ಅಂತಂದರೆ ಇವತ್ತು ಕಷ್ಟಪಟ್ಟು ಓದ್ತಾರೆ, ಹಗಲು ರಾತ್ರಿ ಕಷ್ಟಪಟ್ಟು ಓದೋದು. ಇವರು ಇಂಟರ್ವ್ಯೂ ಮಾರ್ಕ್ಸಿಗೆ ಇವರು ಕೋಟಿ ವ್ಯವಹಾರ ಮಾಡಿಕೊಂಡು ಇವತ್ತು ವಿದ್ಯಾರ್ಥಿಗಳು ಬೀದಿಗೆ ಬರೋಂಥ ಪರಿಸ್ಥಿತಿ ಬಂದಿದ್ದಾರೆ. ಇವತ್ತು AC ತಹಸೀಲ್ದಾರು DYSP ಪೋಸ್ಟಿಗೆ 1.5 ಕೋಟಿ 2 ಕೋಟಿ 1.5 ಕೋಟಿ ಸರ್. ನಾನು ಹೇಳ್ತೀನಿ ಭೋಜ್ಯ ನಾಯಕು 1.5 ಕೋಟಿ ಕಮಿಟ್ ಆಗಿರೋದು. 75 ಲಕ್ಷ ಅನೂಪ್ ಅನ್ನೋನು ಜಮೀನು ಮಾರ್ಬಿಟ್ಟು ಕೊಟ್ಟಿದ್ದಾನೆ. ನಾನು ಗ್ಯಾರಂಟಿ ಕೊಡ್ತೀನಿ, ಇವತ್ತು ಮಮಿತಾ ಅನ್ನೋ ಕ್ಯಾಂಡಿಡೇಟು ಶಾಂತ ಹೊಸ್ಮನಿಗೆ ಅವ್ರಿಗೆ ಕಾಂಟ್ಯಾಕ್ಟಾಗಿ ಇಂಟರ್ವ್ಯೂಲ್ ಮಾಡಿದ್ದಾರೆ. ಇವತ್ತೇನಾದರೂ ಅವ್ರು ಪ್ರೂವ್ ಆಗಿಲ್ಲ ಅಂತಂದರೆ ನಾನು ಜೈಲಿಗೆ ಹೋಗ್ತೀನಿ. ಮಾಡಿ FIR ಮಾಡಿ ಜೈಲಿಗೆ ಹಾಕಿ. ನಾನು ವಿತ್ ಡಾಕ್ಯುಮೆಂಟ್ಸ್ ಕೊಡ್ತಾಯಿದ್ದೀನಿ ನಿಮಗೆ. ವಿತ್ ಡಾಕ್ಯುಮೆಂಟ್ಸ್ ಕೊಟ್ಟು ಪ್ರೂವ್ ಮಾಡಿದ್ರು ನೀವು, ವಿತ್ ಎವಿಡೆನ್ಸ್ ಇದ್ದರೂ ಇನ್ನೂ ಯಾಕೆ FIR ಹಾಕಾಗ್ತಾಯಿಲ್ಲ? ಈಗ ನೀವು ಏನು ಡಿಮ್ಯಾಂಡ್ ಮಾಡ್ತೀರಿ ಗೌರ್ಮೆಂಟ್ಗೆ, ಸರ್ಕಾರಕ್ಕೆ ಏನು ಡಿಮ್ಯಾಂಡ್ ಮಾಡ್ತೀರಿ? ಸರ್, ಸರ್ಕಾರಕ್ಕೆ KPSC ಆಗಿರುವಂಥ ಅಷ್ಟು ಎಕ್ಸಾಮ್ ಮೇಲೆ CBI ತನಿಖೆ ಆಗಬೇಕು. ಈಗಿರೋಂಥ ಅಷ್ಟು ಜನ ಮೆಂಬರ್ಸ್ ಏನಿದ್ದಾರೆ KPSCಲಿರೋ 16 ಜನ, ಅಷ್ಟು ಜನ ರಾಜೀನಾಮೆ ಕೊಡಬೇಕು. ಅಷ್ಟು ಜನದ ಮೇಲೆ ನಮಗೆ
ನಂಬಿಕೆ ಇಲ್ಲ, ಅಷ್ಟು ಜನ ಭ್ರಷ್ಟಾಚಾರದಿಂದ ತುಂಬಿಕೊಂಡಿದ್ದಾರೆ. ಇದು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಗಳ ಅಧ್ಯಕ್ಷರಾಗಿರುವಂಥ ಕಾಂತಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.